ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ದರ್ಶನದ ಟೈಮಿಂಗ್ಸ್ ಏನಿರುತ್ತೆ, ಊಟದ ಟೈಮಿಂಗ್ಸ್ ಏನಿರುತ್ತೆ ಅಂತ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಸಿಗಂದೂರು ಹೋಗಕ್ಕೆ ಮುಂಚೆ ನಿಮಗೆ ಈ ಇತ್ತೀಚೆಗೆ ಫೇಮಸ್ ಆಗಿರೋದು ಈ ಕೇಬಲ್ ಬ್ರಿಡ್ಜು. ನೀವು ನೋಡ್ಬೋದು ಇಂಡಿಯಾದಲ್ಲೇ ಇದು ಸೆಕೆಂಡ್ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಇದು. ನರೇಂದ್ರ ಮೋದಿ ಅವರು ಅವ್ರ ಸರ್ಕಾರ ಇದ್ದಾಗ ಇದನ್ನ ಇನಾಗ್ರೇಟ್ ಮಾಡಿದ್ರು. ನೋಡಿ ಸೂಪರ್ ಆಗಿದೆ. ನಾವೊಂದು ಶಾರ್ಟ್ ತೊಗೊಂಡಿದ್ವಿ ದೇವಸ್ಥಾನ ಹೋಗಕ್ಕೆ ಮುಂಚೆನೇ ನಮ್ಮ ಕೇಬಲ್ ಬ್ರಿಡ್ಜ್ ಸಿಕ್ತು. ಸೊ ಈ ಶಾರ್ಟ್ ತೊಗೊಂಡಿದ್ದೀವಿ. ನೋಡಿ ಸೂಪರ್ ಆಗೂ ಇದೆ. ಸೊ ಮುಂಚೆ ಈ ಬ್ರಿಡ್ಜ್ ಇಲ್ಲದೆ ಇರೋ ಟೈಮಲ್ಲಿ ಎಲ್ಲರೂ ಬೋಟಲ್ಲಿ ಹೋಗ್ತಿದ್ರು. ಅದು ಎಕ್ಸ್ಪೀರಿಯನ್ಸು ಸೂಪರ್ ಆಗಿತ್ತು. ಬಟ್ ಈಗಂತೂ ಆ ಬೋಟ್ಸ್ ಎಲ್ಲ ಏನಿಲ್ಲ. ಸೊ ನಾವು ಟ್ರಾವೆಲಿಂಗೇ ಹೋದ್ವಿ ಬ್ರಿಡ್ಜ್ ಮೇಲೆ. ಮುಂದೆ ನೀವು ನೋಡ್ಬೋದು ಇದು ಸಿಗಂದೂರು ಎಂಟ್ರೆನ್ಸ್ ಆರ್ಚ್. ಇದು 3 ರೋಡ್ಸ್ ಇರುತ್ತೆ. ಒಂದು ಕೊಲ್ಲೂರು ಕಡೆಯಿಂದ ಬರ್ತಿರುತ್ತೆ, ಒಂದು ಬ್ಯಾಂಗ್ಳೂರ್ ಕಡೆಯಿಂದ ಬರ್ತಿರುತ್ತೆ. ಸೊ ನಾವು ಅಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ. ನಾವು ಹೋಗಿದ್ದು ಮಂಡೇ ಮಾರ್ನಿಂಗ್. ಸೊ ಇಲ್ಲಿ ನಿಮಗೆ ಸ್ಲಿಪ್ಪರ್ಸ್ ಇಡೋ ಸ್ಥಳ ಇದು. ಸೊ ಎಲ್ಲರೂ ಇಲ್ಲಿ ಸ್ಲಿಪ್ಪರ್ಸ್ನ ಇಡ್ಬೋದು. ಒಂದೊಂದು ಸ್ಲಿಪ್ಪರ್ಗೆ ₹2 ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿ ಸ್ಲಿಪ್ಪರ್ಸ್ನ ಇಟ್ಬಿಟ್ಟು ನಾವು ಮುಂದೆ ಹಾಗೆ ವಾಕ್ ಮಾಡ್ಕೊಂಡು ಹೋದಾಗ ನೀವು ದೇವಸ್ಥಾನ ನೋಡ್ಬೋದು. ಲೆಫ್ಟ್ ಸೈಡ್ ಇದೆ. ಇಲ್ಲಿ ಅಮಾವಾಸ್ಯೆ ದಿನ ತುಂಬ ಜನ ಬರ್ತಾರೆ. ಬಟ್ ನಾವು ಹೋಗಿರೋ ದಿನ ಮಂಡೇ ಆಗಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ. ಸೊ ದರ್ಶನನೂ ಈಸಿಯಾಗೇ ಆಯಿತು. ಕ್ರೌಡು ಅಷ್ಟಿರಲಿಲ್ಲ. ನಮಗೆ ಹೋದಾಗಲೇ ಕರೆಕ್ಟಾಗಿ ಮಂಗಳಾರತಿನೂ ನಡೀತಿತ್ತು. ಮಂಗಳಾರತಿ ಸೇವೆನೂ ನಮ್ಗೆ ನೋಡೋ ಭಾಗ್ಯ ಸಿಕ್ತು. ನೋಡ್ಬೋದು ಎಂಟ್ರೆನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಸಿಗಂದೂರು ಟೆಂಪಲ್ ಎಂಟ್ರೆನ್ಸು. ನಿಮ್ಗೆ ಶಾರ್ಟ್ ತೋರಿಸ್ಕೊಡ್ತೀನಿ. ನೋಡಿ ಇದೇ ಎಂಟ್ರೆನ್ಸು. ಸೊ ಕೆಳಗಡೆ ಹೋಗ್ಬೇಕು ನೀವು. ನೋಡ್ಬೋದು ಬೋರ್ಡು ಚೌಡಮ್ಮ ದೇವಿ ದೇವಸ್ಥಾನ ಶ್ರೀ ಕ್ಷೇತ್ರ ಸಿಗಂದೂರು. ಇಲ್ಲಿ ನೀವು ಬ್ಯಾಂಗ್ಳೂರಿಂದನೂ ಡೈರೆಕ್ಟ್ ಬಸ್ಸಸ್ಸು ಇದೆ. ಇಲ್ಲದ್ರೆ ನೀವು ಸಾಗರದಿಂದ ಬರ್ಬೇಕಾದ್ರೆ ನೀವು ಬ್ಯಾಂಗ್ಳೂರಿಂದ ಸಾಗರ ಬರ್ಬೋದು. ಸಾಗರದಿಂದನೂ ಬಸ್ಸಸ್ ಫ್ರೀಕ್ವೆನ್ಸಿ ಇರುತ್ತೆ. ನೋಡ್ಬೋದು ಮತ್ತೆ ನಾನು ಟೆಂಪಲ್ ಶಾರ್ಟ್ನ ತೋರಿಸ್ತಿದ್ದೀನಿ. ಸೊ ಇದಲ್ಲದೆ ನಿಮ್ಗೆ ಟ್ರೈನು ಇದೆ ಸಿಗಂದೂರಿಗೆ. ಟ್ರೈನು ಬ್ಯಾಂಗ್ಳೂರಿಂದ ಅವೈಲೇಬಲ್ ಇದೆ. ನೀವು ವಯ ಟ್ರೈನು ಬರ್ಬೋದು. ಹತ್ತಿರ ಸ್ಟೇಷನ್ ಹತ್ರ ಇಳ್ಕೊಂಡು ದೇವಸ್ಥಾನಕ್ಕೆ ಬರ್ಬೋದು. ಸೊ ಇಲ್ಲಿ ಟೆಂಪಲ್ ಟೈಮಿಂಗ್ಸ್ ಬಂದ್ಬಿಟ್ಟು ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ನಾವು ಹೋಗಿದ್ದ ದಿನ ಅಷ್ಟೊಂದು ರಶ್ ಏನು ಇರಲಿಲ್ಲ. ಸೊ ಬೆಳಗ್ಗೆ 5 o'clock ಸ್ಟಾರ್ಟ್ ಆಗುತ್ತೆ. ಸೊ ನಾವು ಹೋಗಿದ ತಕ್ಷಣ ನಾನು ನಿಮ್ಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ ನಾರ್ಮಲ್ ದರ್ಶನ ಮಾಡೋದಕ್ಕಿಂತ ಯಾವುದೋ ಒಂದು ಅರ್ಚನೆ ದರ್ಶನ ತೊಗೊಳ್ಳಿ. ಅವಾಗ ಈಸಿಯಾಗಿ ನಿಮಗೆ ದೇವಿ ದರ್ಶನ ಚೆನ್ನಾಗಿ ಆಗುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಅರ್ಚನೆ ಯಾರ್ಯಾರು ಮಾಡ್ತಾರೋ ಅವ್ರು ಸಪ್ರೇಟಾಗಿ ಒಂದು ಬ್ಯಾಚ್ ವೈಸ್ ಕುಂದಿರಿಸ್ಬಿಟ್ಟು ಸಪ್ರೇಟಾಗಿ ಪೂಜೆ ಮಾಡಿ ಕಳಿಸ್ತಾರೆ. ಸೊ ನಾವು ಕುಂಕುಮಾರ್ಚನೆ ತೊಗೊಂಡಿದ್ವಿ. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಅಲ್ಲೇ ಕೂತಿದ್ವಿ. ಸೊ ಮಂಗಳಾರತಿನೂ ಆಯಿತು ನಾವು ಹೋಗೋ ಟೈಮಲ್ಲಿ. ಅದೊಂದು ಅದೃಷ್ಟ ಅನ್ಕೋಬೇಕು ನಾವು. ಸೊ ನಾನು ನಿಮ್ಗೆ ಟೆಂಪಲ್ ಶಾರ್ಟ್ ತೋರಿಸ್ತೀನಿ. ಆಚೆ ಬಂದಮೇಲೆ ನಿಮಗೆ ಟೆಂಪಲ್ ಒಳಗಡೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಎಲ್ಲ ಶೀಟ್ ಎಲ್ಲ ಕವರ್ ಆಗಿದೆ. ಬಟ್ ನಿಮ್ಗೆ ಒಂದು ಶಾರ್ಟ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಇದು ಮೇನ್ ಎಂಟ್ರೆನ್ಸ್ ಟೆಂಪಲ್ ಒಳಗಡೆ. ಸೊ ಒಂದು ನಮ್ಮ ದರ್ಶನ ಆದಮೇಲೆ ನಾವು ಇಲ್ಲಿ ಊಟದ ಟೈಮಿಂಗ್ ಊಟದ ಟೈಮಿಂಗ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡ್ತಿಲ್ಲ. LPG ಶಾರ್ಟೇಜ್ ಭೋಜನ ಶಾಲೆ. ಸೊ ಮಧ್ಯಾಹ್ನ ಹೊತ್ತಂತೂ ಊಟ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಬೋರ್ಡು ಆರೋ ಮಾರ್ಕ್ ಹಾಕಿದ್ದಾರೆ ಭೋಜನ ಶಾಲೆ ಅಂತ ಹೇಳ್ಬಿಟ್ಟು. ಸೊ ಟೈಮಿಂಗ್ಸ್ ಬಂದಾಗ ನೀವು ಇಲ್ಲಿ ಏನು ಹೇಳ್ತೀನಿ ಅಂದರೆ, ಸೊ ಕನ್ನಡದಲ್ಲೂ ಬರ್ತಿದ್ದಾರೆ. ಅದು ನಿಮಗೆ ಕ್ಲೀನಾಗಿ ಕಾಣಿಸಿಲ್ಲ ಅಂದರೆ ನಾನು ಡಿಸ್ಪ್ಲೇಲಿ ಇಲ್ಲಿ ತೋರಿಸ್ತೀನಿ. ನೋಡಿ ಬೆಳಗ್ಗೆ 7:30 to 9 o'clock ಬಂದ್ಬಿಟ್ಟು ಈಗ ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡ್ತಿಲ್ಲ. ಸೊ ಮಧ್ಯಾಹ್ನ ಊಟ ಬಂದ್ಬಿಟ್ಟು 12 to 2:45 ಇರುತ್ತೆ. ಮತ್ತು ರಾತ್ರಿ ಸಂಜೆ ಬಂದ್ಬಿಟ್ಟು 8 ಗಂಟೆಯಿಂದ 9 ಕಾಲ್ವರೆಗೂ ಇರುತ್ತೆ ಊಟ. ಸೊ ಊಟನೂ ಸೂಪರ್ ಆಗಿತ್ತು. ನಾವು ಮಾಡಿದ್ವಿ ಇಲ್ಲಿ. ಸೊ ದೇವಸ್ಥಾನ ಹಿಂದೆಗಡೆ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ನೀವು ರಾತ್ರಿ ಹೊತ್ತು ಸ್ಟೇ ಮಾಡ್ಬೇಕಂದ್ರೆ ದೇವಸ್ಥಾನ ಅವ್ರದ್ದೇ ರೂಮ್ಸು ಅವೈಲೇಬಲ್ ಇದೆ. ಇನ್ ಕೇಸ್ ಹತ್ರ ಇರೋ ಪ್ಲೇಸಸ್ ಅಂತೂ ನಿಮಗೆ ಸಾಗರನೇ ಉಳ್ಕೋಬೇಕು. ಇಲ್ಲದ್ರೆ ಈ ದೇವಸ್ಥಾನ ಹತ್ರನೇ ಉಳ್ಕೋಬೋದು. ರಾತ್ರಿ ಹೊತ್ತು ಸೂಪರ್ ಆಗಿರುತ್ತೆ. ನೀವು ನೋಡ್ಬೋದು ನಾವು ಹಿಂದೆ ನಡ್ಕೊಂಬಂದ ಹಾಗೆ ಚೌಡೇಶ್ವರಿ ದೇವಿ ಅನ್ನಪ್ರಸಾದ ನಿಲಯ ಹತ್ರ ಬಂದ್ವಿ. ಸೊ ನಾವು ಎಂಟರ್ ಆದ್ವಿ. ನಾವು ನಿಮ್ಗೆ ಹೇಳಿದ್ರೆ ಕ್ರೌಡ್ ಸ್ವಲ್ಪ ಕಡಿಮೆನೇ ಇತ್ತು. ಸೊ ಈಸಿಯಾಗಿ ನಮ್ಗೆ ಆಕ್ಸೆಸ್ ಆಗಿತ್ತು. ಫಸ್ಟ್ ಪಾಯಸ ಕೊಟ್ಟರು. ನಾವು ಪಾಯಸ ತಿಂದ್ವಿ. ಸೊ ತಟ್ಟೆಯಲ್ಲೇ ಇರುತ್ತೆ. ಒಂಥರ ಧರ್ಮಸ್ಥಳ ಥರನೇ ಅನಿಸುತ್ತೆ ನಿಮಗೆ. ಕೂತ್ಕೊಂಡು ಸೀಟಿಂಗ್ ಆಗಲಿ ಆ ಪ್ಲೇಟ್ಸ್ ಆಗಲಿ.
ಸೊ ಒನ್ಸ್ ನಾವು ಪಾಯಸ ತಿಂದಮೇಲೆ ಅನ್ನ ಸಾಂಬಾರು ಪ್ರೊವೈಡ್ ಮಾಡ್ತಾರೆ ನಿಮಗೆ. ಅನ್ನ ಸಾಂಬಾರು ಸೂಪರ್ ಆಗಿತ್ತು ಗೈಸ್. ಸೊ ಯಾರನ್ನು ಹೋದ್ರೆ ಪ್ರಸಾದವನ್ನು ಮಿಸ್ ಮಾಡಬೇಡಿ. ದೇವಿ ದರ್ಶನವನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಜೈ ಚೌಡೇಶ್ವರಿ ತಾಯಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಗೈಸ್. ಕೀಪ್ ಸಪೋರ್ಟಿಂಗ್ ಮೀ. ಇನ್ ಕೇಸ್ ನಿಮ್ಗೆ ಏನೋ ಇನ್ಫಾರ್ಮೇಷನ್ ಬೇಕಾದರೆ ನಾನು ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಆದಷ್ಟು ಬೇಗ. ಸೊ ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಗೈಸ್. ಬಾಯ್. ಎಂಜಾಯ್ ದ ವಿಡಿಯೋ.